ಟೈಮ್ ಅದು ಕರೆಕ್ಟ್ ಒಂದ್ ಮೋರ್ ಹೋಗೋಣ ಸೊ ಇಟ್ ವಾಸ್ ಸಚ್ ಅ ನೈಸ್ ಥಿಂಗ್. ಆ ಥರ ನೋಡೋಕೆ ತುಂಬ ಖುಷಿ ಆಗುತ್ತೆ. ಪುನೀತ್ ಸರ್ ಸಿನಿಮಾ ಮಾಡಬೇಕು ಅಂತ ಜಯಣ್ಣ ಅವ್ರ ಬ್ಯಾನರ್ಲಿ ಅಂತ ಹೊರಟಾಗ ನಂಗೆ ತುಂಬ ಜನ ಹೇಳಿದ್ರು, ಇಲ್ಲ ಜಯಣ್ಣ ಕೇಳಿದ್ ಕೊಡಲ್ವಂತೆ, ಹಂಗಂತೆ ಹಿಂಗಂತೆ ಅಂತೆ ಕಂತೆಗಳು ತುಂಬ ನ್ಯೂಸ್ಗಳು ಬಂತು. ಬಟ್ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಲ್ಲ ಮಾತಲ್ಲಿ. ನಾವಾಗಲೇ ಸಾರಥಿಲಿ ನೋಡಿದೀವಿ ನಾವು ಏನು ಹೇಳ್ತೀಯ ಏನಾಗುತ್ತೆ ಅನ್ನೋದು. ಸೊ ಮಾಡು ನೀನು ಅಂತ ಅಂದರೆ ಯಾಕೆ ಮಾಡಿದೆ ಅಂತ ಕೇಳಿಲ್ಲ ಕ್ವಶನ್. ಖಂಡಿತ ಮಾಡಲೇಬೇಕು. ಯಾಕಂತ ಪುನೀತ್ ಸರ್ ತುಂಬ ಆಸೆ ಪಟ್ಟಿರೋ ಸ್ಕ್ರಿಪ್ಟು. ಸೊ ಅದನ್ನ ಜನಗಳಿಗೆ ತೋರಿಸ್ಬೇಕು, ಅವ್ರು ಯಾವ ಕಥೆನ ಇಷ್ಟಪಟ್ಟರು ಅನ್ನೋ ಜನಗಳಿಗೆ ತೋರಿಸ್ಬೇಕು ಅನ್ನೋ ಆಸೆನೂ ನನಗೂ ಇದೆ. ಸೊ ಫ್ಯೂಚರ್ಲಂತೂ ಮಾಡ್ತೀನಿ. ಮಾಡ್ಬೇಕಾದ್ರೆ 100% ಪುನೀತ್ ಸರ್ಗೆ ಮಾಡಿರೋ ಕತೆ ಇದು ಅಂತ ಹೇಳ್ಬಿಟ್ಟೆ ಸಿನಿಮಾ ಮಾಡಿ. ನಾವೆಲ್ಲ ಕೂತ್ಕೊಂಡು ಟಿಫನ್ ಮಾಡ್ತಾ ಕಾಫಿ ಕುಡಿಬೇಕಾದ್ರೆ ಅಶ್ವಿನಿ ಮೇಡಮ್ ಹೇಳಿದ್ರು, ದಿನಕ್ಕೆ ನಮ್ಮ PR ಗೆ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ನೀವು ಅಂತ. ಮ್ಯಾಮ್ 100% ಮಾಡೋಣ ಮ್ಯಾಮ್, ನೀವು ಯಾವಾಗ ಹೇಳ್ತೀರಾ ಬರ್ತೀನಿ. ಸೊ ನೀವು ರಾಯಲ್ ಸಿನಿಮಾದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಳ್ಳಿ, ಅದಾದಮೇಲೆ ವಿಲ್ ಮೀಟ್ ಆ್ಯಂಡ್ ವಿಲ್ ಡಿಸ್ಕಸ್ ಅಂತ ಹೇಳಿದ್ದಾರೆ. ಟಾಂಗ್ ಹಾಕ ಅಂತೇಳಿ ಅವಳು. ಸೊ ಫಸ್ಟ್ ಟಾಂಗಿಂದ ಶುರುವಾಗಿ ಬೇರೆ ಬೇರೆ ಸಾಂಗ್ಸ್ಗಳು, ಆಮೇಲೆ ಅಂದರೆ ಬೇರೆ ಸಿನಿಮಾ ಸಾಂಗ್ಗಳು ಆಮೇಲಿಂದ ಬರುತ್ತೆ. UI ನಂಗೆ ಇಷ್ಟ ಇದೆ. ನಾವೆಲ್ಲ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೆ. ಸೀನಿಯರ್ ಡೈರೆಕ್ಟರ್ಗಳು ವರ್ಕ್ ನೋಡಿ, ಪುಟ್ಟಣ್ಣ ಕಣ್ಗಾಲ್ ವರ್ಕು, ನಮ್ಮ ಉಪೇಂದ್ರ ಸರ್ ವರ್ಕ್ ಎಲ್ಲ ನೋಡಿ. ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀವಿ? ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಲ್ಲ ತಂಡನ ಅಂತ? ಈಸ್ ಒನ್ ಮ್ಯಾನ್ ಶೋ, ಈಸ್ ಒನ್ ಮ್ಯಾನ್ ಆರ್ಮಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಯಲ್ ಸಿನಿಮಾಗೆ ರಾಯಲ್ ಡೈರೆಕ್ಟರ್ ಟ್ರೂ. ಅವ್ರಿಗೆ ಹಿ ಹ್ಯಾಸ್ ಅ ವೆರಿ ಗುಡ್ ಟೀಮ್. ತುಂಬ ಒಳ್ಳೆ ಸಿನಿಮಾಟೋಗ್ರಾಫರ್ ಆಗಿರಲಿ, ಅವ್ರ ಅಸೋಸಿಯೇಟ್ಸ್ ಆಗಿರಲಿ, ತುಂಬ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಕಲಾವಿದರು ಅಷ್ಟೇ, ವಿರಾಟ್ ಅವರು, ಸಂಜನಾ ಅವರು, ಎಲ್ಲರೂ ನಾನು ನೋಡಿದ ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಆ್ಯಂಡ್ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವರೇ ಕಾರಣ, ಬಿಕಾಸ್ ಇವರೇ ಕಾರಣ. ಯಾಕಂದರೆ ಅವ್ರ ಹತ್ರ ಹೇಳಿ ಕೆಲಸನ ಹೇಗೆ ತೆಗೆಸ್ಕೊಳ್ಬೇಕು ಅನ್ನೋದು ಸರ್ ತುಂಬಾ ಚೆನ್ನಾಗಿ ಗೊತ್ತಿದೆ. ದೇರ್ ಇಸ್ ನೋ ಟೆನ್ಷನ್. ಅವ್ರವ್ರ ಇದರಲ್ಲೇ ತುಂಬ ಟೆನ್ಷನ್ ಇರುತ್ತೆ, ಬಟ್ ಅದನ್ನ ಯಾವತ್ತೂ ತೋರಿಸ್ಕೊಳ್ಳಲ್ಲ. ಇದನ್ನೊಂದು ಮುಗಿಸ್ಕೊಳ್ಬೇಕು, ಇಲ್ಲಿ ಟ್ರಾಫಿಕ್ ಏನೋ ಇದೆ, ಅಲ್ಲೇನೋ ಇದೆ, ಇದನ್ನ ಮಾಡ್ಕೊಂಡು ಹೋಗೋದು ಅದೆಲ್ಲ ಇರುತ್ತೆ. ಬಟ್ ದ ಮೊಮೆಂಟ್ ದೇ ಕಮ್ ಟು ದ ಆರ್ಟಿಸ್ಟ್, ಇದು ಸಾಫ್ಟಾಗಿ ಆ ಕೆಲಸನ ಹೇಗೆ ತೆಗೆಸ್ಕೊಳ್ಬೇಕು ಅನ್ನೋದು ಅವ್ರು ತುಂಬ ಚೆನ್ನಾಗುತ್ತೆ. ಆ್ಯಂಡ್ ಪಾತ್ರಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಲೈಕ್ ಐ ಸೆಡ್, ಈಸ್ ಅ ವೆರಿ ಪ್ಯಾಷನೆಟ್ ಆ್ಯಂಡ್ ಅ ವೆರಿ 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 ಪರ್ಫೆಕ್ಷನಿಸ್ಟ್. ಅವ್ರಿಗೆ ಒಂದು ಶಾರ್ಟ್ ಅವ್ರ ಮೈಂಡಲ್ಲಿ ಹೇಗಿದೆ ಆ ಥರ ಬರಲೇಬೇಕು. ಅದು ಬರದೇ ಇದ್ರೆ ಅದನ್ನು ಬಿಡೋದೇ ಇಲ್ಲ. ಒನ್ ಮೋರ್ ರೀಟೇಕ್ ಹೋಗ್ತಾನೇ ಇರುತ್ತೆ. ದೇ ವಾಸ್ ಅ ಶಾರ್ಟ್, ಒಂದು ತುಂಬಾ ಇಂಪಾರ್ಟೆಂಟ್ ಶಾರ್ಟು, ಟ್ರಾಲಿ ಮೂಮೆಂಟು, ಬ್ಲೋವರು ಆ್ಯಂಡ್ ನಾನು ಟರ್ನ್ ಮಾಡಬೇಕು, ಅದು ಫೋಕಸ್ ಸರಿ ಹೋಗ್ತಿರ್ಲಿಲ್ಲ, ಟೈಮಿಂಗಲ್ಲಿ ಇದು ಹಾರ್ತಿರ್ಲಿಲ್ಲ, ಅದು ಹಾರ್ತಿರ್ಲಿಲ್ಲ, 4 ಟೇಕ್ ಹೋಯ್ತು. ಎವ್ರಿ ಟೈಮ್ ಅದು ಕರೆಕ್ಟ್ ಒನ್ ಮೋರ್ ಹೋಗೋಣ. ಸೊ ಇಟ್ ವಾಸ್ ಸಚ್ ಅ ನೈಸ್ ಥಿಂಗ್. ಆ ಥರ ನೋಡೋಕೆ ತುಂಬ ಖುಷಿ ಆಗುತ್ತೆ. ಇವಾಗೆಲ್ಲ ಜನಗಳು ಇದು ಟೈಮ್ ಆಗ್ತಿದೆ ಅಥವಾ ಇನ್ನೇನೋ ಆಗ್ತಿದೆ ಕಾಂಪ್ರಮೈಸ್ ಮಾಡ್ಕೋತಾರೆ. ಹಿ ಡಸಂಟ್ ಕಾಂಪ್ರಮೈಸ್. ಆ್ಯಂಡ್ ಅವ್ರನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು ಪ್ರೊಡ್ಯೂಸರ್ಸು. ದೇ ಆಲ್ಸೋ ನೆವರ್ ಕಾಂಪ್ರಮೈಸ್ಡ್ ಆನ್ ಎನಿಥಿಂಗ್, ಬಿ ಇಟ್ ಆನ್ ದ ಲೊಕೇಶನ್ಸ್ ಆರ್ ಟೈಮಿಂಗ್ಸ್ ಆರ್ ಟೆಕ್ನಿಷಿಯನ್ಸ್, ಎಕ್ವಿಪ್ಮೆಂಟ್ಸ್, ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿದೆ. ಐ ಫೀಲ್ ದಟ್ಸ್ ಅ ವೆರಿ ಗುಡ್ ಕಾಂಬೋ ಆಫ್ ಜಯಣ್ಣ ಫಿಲ್ಮ್ಸ್, ಜಯಣ್ಣ ಆ್ಯಂಡ್ ಬೋಪಣ್ಣ ಅವರು ಪ್ಲಸ್ ತೂಗ್ದೀಪ್ ಸರ್. ವಿ ಆರ್ ವೆರಿ ಲಕ್ಕಿ ಆ್ಯಸ್ ಎನ್ ಆ್ಯಕ್ಟರ್. ಎಲ್ಲ ಆ್ಯಕ್ಟರ್ಸ್ ಪರವಾಗಿ ನಾನು ಹೇಳ್ಬೋದು, ವಿ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದೆಮ್. ಇಲ್ಲ, ಇನ್ನೊಂದು ನಾನು ಸೇರಿಸ್ಬೇಕಾಗಿದ್ದು ಪಾಯಿಂಟ್ ಏನಂದರೆ, ರಾಯಲ್ ಮಾಡೋಕ್ಕೆ ಅಂತ ಹೊರಟಾಗ ಆ್ಯಕ್ಚುಲಿ ಫಸ್ಟ್ ರಾಯಲ್ ಅಲ್ಲ, ಪುನೀತ್ ಸರ್ ಸಿನಿಮಾ ಮಾಡಬೇಕು ಅಂತ ಜಯಣ್ಣ ಅವ್ರ ಬ್ಯಾನರ್ಲಿ ಅಂತ ಹೊರಟಾಗ ಅದು ಪುನೀತ್ ಸರ್ ಅಗಲಿಕೆಯಿಂದ ಅದು ಕಾರಣಾಂತರಗಳಿಂದ ಆಗಿಲ್ಲ. ಬಟ್ ಜಯಣ್ಣ ಅವ್ರು ಇಲ್ಲ ದಿನಕ್ಕೆ ನಿನ್ನ ಕೈಯಿಂದ ನಾನು ನನ್ನ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಲೇಬೇಕು, ಮಾಡೋಣ ಅಂತೆಲ್ಲ ಹೇಳಿದಾಗ ಹೊರಟ್ವಿ. ವಿರಾಟ್ದು ಡೇಟ್ಸ್ ಇದೆ, ಮಾಡೋಣ. ಓಕೆ ಜಯಣ್ಣ ಮಾಡೋಣ ಅಂತ ಕತೆ ಗೀತೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು 1.5 year ಕೂತ್ಕೊಂಡೆಲ್ಲ ರೆಡಿ ಮಾಡಿ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ನಂಗೆ ತುಂಬ ಜನ ಹೇಳಿದ್ರು, ಇಲ್ಲ ಜಯಣ್ಣ ಕೇಳಿದ್ ಕೊಡಲ್ವಂತೆ, ಹಂಗಂತೆ ಹಿಂಗಂತೆ ಅಂತೆ ಕಂತೆಗಳು ತುಂಬ ನ್ಯೂಸ್ಗಳು ಬಂತು. ಬಟ್ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಲ್ಲ ಮಾತಲ್ಲಿ. ಇಲ್ಲ ಅಪ್ಪಾಜಿ ನೀನು ಏನು ಯೋಚನೆ ಮಾಡ್ತಾನೆ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡು, ನಾವು ಬೇರೆ ಭಾಷೆಗಳ ಜೊತೆಲೂ ಕಾಂಪೀಟ್ ಮಾಡಬೇಕು, ಸ್ವಲ್ಪ ದೊಡ್ಡದಾಗಿ ಇರಲಿ, ತೊಂದರೆ ಇಲ್ಲ. ಅಂತೆ ಕಂತೆಗಳು ನಂಬಲ್ಲ, ಬಟ್ ಏನಂದ್ರೆ ಅದು ಸಣ್ಣದಾಗ ಒಂದು ಹುಳ ಬೀಳುತ್ತೆ ತಲೆಯಲ್ಲಿ. ಇರ್ಬೋದಾ, ಈಗ ಅವ್ರು ಹೇಳಿದ್ ನಿಜ ಇರ್ಬೋದಾ, ಇಲ್ಲ ಇಲ್ಲಿ ಎದುರುಗಡೆ ಇವ್ರು ಮಾತಾಡ್ತಿರೋದು ನಿಜ ಇರ್ಬೋದು, ಅದೊಂದು ಡೌಟ್ ಅಂತೂ ಆ ಟೈಮಲ್ಲಿ ಬರುತ್ತೆ. ಬಟ್ ಅದು ಸಿನಿಮಾ ಮಾಡಿದ್ಮೇಲೆ ಆ ಹುಳ ಹೊರಗೆ ಬಂದ್ಬಿಡುತ್ತೆ. ಸೊ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ಈ ಥರ ಬೇಕು, ನಂಗೆ ಹಿಂಗೆ ಬೇಕು ಅಂತೆಲ್ಲ ಹೇಳಿದಾಗ ಯಾವುದು ಹೌದಾ, ಓಕೆ ಕೊಟ್ಟು ಮಾಡಿ ತಗೋ ಅಂತ. ಆಮೇಲೆ ಸ್ಪಾಟಲ್ಲಿ ನಮ್ಮ ಜಯಣ್ಣ ಅವ್ರ ಮಗ ಪ್ರೇಮ್ ಇರೋರು ಅವರು, ಅವನು ಅಣ್ಣ ತರಿಸ್ತೀನಿ ಅಣ್ಣ, ಓಕೆ ಅಣ್ಣ ಅದು. ಸೊ ನನಗೆ ಎಲ್ಲೂ ಇಲ್ಲಿ ಅವ್ರುಗಳು ಹೇಳಿದ್ದು ಅಂತೆಕಂತೆಗಳೇ ಆಗೋಯ್ತದು ಹೇಳಿದವ್ರದ್ದು. ಬಟ್ ಇಲ್ಲಿ ನನಗೇನು ಎಲ್ಲೂ ಕಾಂಪ್ರಮೈಸ್ ಆಗಲಿ, ಒಂದು ಕಡೆ ಇಲ್ಲ ಅಪ್ಪಾಜಿ ಇದೊಂದು ಚೂರು ಜಾಸ್ತಿ ಆಗುತ್ತೆ, ಇದೊಂದು ಚೂರು ಕಾಂಪ್ರಮೈಸ್ ಮಾಡ್ಕೊ. ಈಗ ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದ್ದು ಡೇಸ್ಗಿಂತ ಸ್ವಲ್ಪ ಜಾಸ್ತಿ ಆಯಿತು.
ಒಂದು 10% ಹೇಳಿದ ಡೇಸ್ಗಿಂತ ಜಾಸ್ತಿ ಆಯಿತು. ಇಂಟರ್ವಲ್ ಫೈಟ್, ಫಸ್ಟ್ ಫೈಟ್ ಬರುತ್ತೆ, ವಿರಾಟ್ನ ಅಲ್ಲಿವರೆಗೂ ಒಂದು ಬೇರೆ ಕ್ಯಾರೆಕ್ಟರ್ ಆಗಿ ತೋರಿಸಿ, ಇಲ್ಲಿಂದ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಸೊ ಒಂದು ಸ್ವಲ್ಪ ಈ ರೀತಿಲಿ ಬೇಕು, ಸ್ವಲ್ಪ ದೊಡ್ಡದಾಗಬೇಕು. ಗೋವಾ ಫಸ್ಟ್ ಆಫ್ ಫುಲ್ ಗೋವಲ್ಲಿ ನಡೀತೆ ಕತೆ, ಸೆಕೆಂಡ್ ಆಫ್ ಬ್ಯಾಂಗ್ಳೂರಲ್ಲಿ ನಡೀತೆ. ಸೊ ಅಲ್ಲಿಗೆ ನೈಟ್ ಫೈಟ್ ಒಂದು ಬರುತ್ತೆ. ನಾವು ಪ್ಲಾನ್ ಮಾಡಿದ್ದು 4 ಡೇಸಲ್ಲಿ ಮಾಡೋಣ ಅಂತ, ಅಂದರೆ ಈವ್ನಿಂಗ್ 6 to ಮಾರ್ನಿಂಗ್ 6 o'clock, 6 ದಿನ ಆಯಿತು. ಫೈಟ್ ಅಂದಾಗ ನಿಮ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಪರ್ ಡೇ ಖರ್ಚುಗಳು ಹೆಂಗಾಗುತ್ತೆ ಅಂತ. ನನಗೆ ಜಯಣ್ಣಯಿಂದ ಫೋನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಫೋನ್ ಬಂದಿಲ್ಲ. ಅದಾದ್ಮೇಲೆ ಸಾಂಗ್ ಹೋಗೋದ್ವಿ, ಒಂದು ದೊಡ್ಡ ಸೆಟ್ ಕೇಳಿದೆ, ಸೆಟ್ ಹಾಕಿದ್ರು. ಅಲ್ಲೂ ಅಷ್ಟೇ 4 ದಿನ ಅಂದ್ಕೊಂಡು ಅದು 5 ದಿನಕ್ಕೆ ಹೋಯ್ತು. ತಿರ್ಗಾ ಜಯಣ್ಣಯಿಂದ ಫೋನ್ ಬಂದಿಲ್ಲ. ಏನಕ್ಕೆ ಬರ್ತಾ ಇಲ್ಲ, ಏನು ಬೇಜಾರು ಮಾಡ್ಕೊಬಿಟ್ರೆ ಅಂತ ಒಂದಿನ ಶೆಡ್ಯೂಲ್ ಬ್ರೇಕಲ್ಲಿ ಆಫೀಸಲ್ಲಿ ಕೂತಿದ್ದಾಗ ಆಮೇಲೆ ಜಯಣ್ಣ ನೀನು ಇಲ್ಲ ಅಪ್ಪಾಜಿ ನೀನು ಮಾಡ್ತೀಯ ಅಂತ ಗೊತ್ತು, ಸೊ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಅಂದಾಗ ಒಂದು ಸಣ್ಣ ಪುಟ್ಟದು ಎಕ್ಸ್ಟ್ರಾಸ್ ಆಗುತ್ತೆ, ಅವಕ್ಕೆಲ್ಲ ನಾನು ಮೊದಲೇ ಪ್ರಿಪೇರ್ ಆಗಿದ್ದೀನಿ. ನಿನ್ನ ಸಿನಿಮಾ ಅಲ್ವಾ, ನವಗ್ರಹ ಸಾರಥಿಲಿ ನೋಡಿದೀವಿ ನಾವು, ಏನು ಹೇಳ್ತೀಯ ಏನಾಗುತ್ತೆ ಅನ್ನೋದು, ಸೊ ಮಾಡು ನೀನು ಅಂತ. ಅಂದರೆ ಯಾಕೆ ಮಾಡಿದೆ ಅಂತ ಕೇಳಿಲ್ಲ ಕ್ವಶನ್, ಯಾಕೆ ಜಾಸ್ತಿ ಆಯಿತು, ಕಮ್ಮಿ ಆಗ್ಬೇಕಿತ್ತಲ್ಲ, ನೀನು ಹೇಳಿದ್ಕಿಂತ ಜಾಸ್ತಿ ಒಂದು ದಿನ ಕೇಳಿಲ್ಲ. ಟಿಲ್ ಡೇಟ್ ನನಗೆ ಜಯಣ್ಣ ಇಲ್ಲ ಅಪ್ಪಾಜಿ ನೀನು ಅನ್ಕೊಳ್ಳೋದಕ್ಕಿಂತ ಇಷ್ಟು ಜಾಸ್ತಿ ಆಗಿದೆ ಅಂತ ಇನ್ನೂವರೆಗೂ ಕೇಳಿಲ್ಲ. ಈಗ ರಿಲೀಸಿಗೆ ಬರ್ತಾ ಇದೆ, ಸೊ ಮೋಸ್ಟ್ಲಿ ಅವ್ರಿಗೆ ಅನ್ಸಿಲ್ವೇನೋ ನಾನು ಟೂ ಮಚ್ ಆಗಿ ಖರ್ಚು ಮಾಡಿಸ್ತಾ ಇದ್ದೀನಿ ಅಂತ. ಇಲ್ಲ ನನ್ನನ್ನು ನಂಬ್ಕೊಂಡು ಇಲ್ಲ ದಿನಕರ್ ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಸುಮ್ಮನಿದಾರ ಗೊತ್ತಿಲ್ಲ. ಸೊ ಸಿನಿಮಾ ರಿಲೀಸ್ ಆಗಿ ಜನ ಹೆಂಗಿ ಸಿನಿಮಾ ರಿಸೀವ್ ಆಗುತ್ತೆ ಅದಾದ್ಮೇಲೆ ಮೋಸ್ಟ್ಲಿ ಕೇಳ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ. No, I am sure, sir, that you are a very responsible director. So every penny spent is seen on screen. ಇದು ಯಾವುದೋ ಒಂದು ಎಕ್ಸಸ್ ಆಗಿ ಮಾಡಿರೋದಂತಲ್ಲ, ಯಾವುದಕ್ಕೆ ಎಷ್ಟು ಬೇಕು ಅದು ಸ್ಕ್ರೀನಲ್ಲಿ ಕಾಣುತ್ತೆ. ಸೊ ಐ ಆಮ್ ಶೋರ್ ದಟ್ ಇಸ್ ದ ರೀಸನ್ ಸರ್. ಮೇ ಬಿ ಮ್ಯಾಮ್. ಅಲ್ಲ ನನಗೆ ಜಯಣ್ಣ ಕೇಳ್ತಾ ಇಲ್ಲ, ಬಟ್ ನಮ್ಗೊಂದು ಯಾವಾಗ್ಲೂ ಭಯ ಏನು ಅಂದ್ರೆ ಬೋಗಣ್ಣಂದು. ಯಾಕಂದ್ರೆ ಜಯಣ್ಣ ಫಿಲಮ್ಸ್ ಅಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್ ಬೋಗಣ್ಣ ನೋಡ್ಕೋತಾರೆ, ಜಯಣ್ಣ ಬರೀ ಓಕೆ ನೋ ಎಸ್ ಅದು ಮಾತ್ರ ಜಯಣ್ಣನ ಡಿಪಾರ್ಟ್ಮೆಂಟ್. ಸೊ ಬೋಗಣ್ಣನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಒಂದೇ ನನಗೆ, ಅಪ್ಪಾಜಿ ನೀವು ಏನು ಖರ್ಚು ಮಾಡ್ತೀಯಾ ಸ್ಕ್ರೀನ್ ಮೇಲೆ ಕಾಣೋ ಥರ ಇರಲಿ. ಸೊ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ ಅಂದ್ರೆ ಅವಾಗ ನೀ ನನ್ಗೆ ಆನ್ಸರೇಬಲ್ಲು ಅಂತ. ಸೊ ಆ ಥರ ಈಗ ನಾವು ಸಿನಿಮಾ ಎಲ್ಲ ಮುಗಿದ್ಮೇಲೆ ಜಯಣ್ಣ ನೋಡಕ್ ಬರಲ್ಲ, ಇಲ್ಲ ಬಿಡು ನೀನು ಮಾಡಿರ್ತೀಯ ಅಂತ. ಬಟ್ ಬೋಗಣ್ಣ ಎಲ್ಲ ನಾ ಬರ್ತೀನಿ ನೋಡೋಕೆ, ಯಾಕಂದ್ರೆ ಅವ್ರ ಅಕೌಂಟ್ಗೂ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಮ್ಯಾಚ್ ಆಗುತ್ತಿಲ್ವ ಅಂತ ಚೆಕ್ ಆಗಿ ಮಾಡೋಕೆ ಬರ್ತಾರೆ. ಸೊ ಈವನ್ ಬೋಗಣ್ಣನು ತುಂಬಾ ಖುಷಿಯಾಗಿದ್ದಾರೆ. ಇಲ್ಲ ಅಪ್ಪಾಜಿ ನೀನು ಖರ್ಚು ಮಾಡಿದ್ದೆಲ್ಲ ಕ್ಲೀನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ, ಸೊ ನೋ ಪ್ರಾಬ್ಲಮ್, ನಮ್ಮ ಎಫರ್ಟ್ ಆಡಿಯನ್ಸ್ಗೂ ಕಾಣುತ್ತೆ ಅಂತ ಅವರು ಖುಷಿಯಾಗಿದ್ದಾರೆ. ಸೂಪರ್ ಸರ್. ಅಪ್ಪು ಸರ್ ಅವ್ರದ್ದು ಹೇಳಿ, ಅಪ್ಪು ಸರ್ ಅವ್ರು ಇದ್ದಿದ್ರೆ ಈ ಸಿನಿಮಾ ಸ್ವಲ್ಪ ಲೇಟಾಗಿ ಬರ್ಬೋದಿತ್ತು ನಾವು ಮೋಸ್ಟ್ಲಿ. ಮೇ ಬಿ ಅದೇ ಅದನ್ನ ಮುಗಿಸ್ಕೊಂಡು ಆಮೇಲಿಂದ ಜಯಣ್ಣ ಅವರು ವಿರಾಟ್ಗೆ ಮಾಡು ಅಂತ ಹೇಳಿದ್ರೆ ಅವಾಗ ಮೋಸ್ಟ್ಲಿ ಮಾಡ್ತಿದೆ. ಅದೇ ಅದರಿಂದ ಇದು ಸ್ವಲ್ಪ ಅರ್ಲಿ ಆಯ್ತು ಅಷ್ಟೇ. ಸೊ ಆ ಕಥೆನ ಅಪ್ಪು ಸರ್ ಅವ್ರಿಗೆ ಮಾಡ್ಬೇಕು ಅನ್ಕೊಂಡ್ ಕಥೆನ ಮುಂದಿನ ದಿನಗಳಲ್ಲಿ ಏನಾದ್ರು ಸಿನಿಮಾ ಮಾಡೋ ಪ್ಲಾನ್ ಇದೆ ಯಾರಾದ್ರೂ? ಖಂಡಿತ ಮಾಡಲೇಬೇಕು. ಯಾಕಂತ ಪುನೀತ್ ಸರ್ ತುಂಬಾ ಆಸೆ ಪಟ್ಟಿರೋ ಸ್ಕ್ರಿಪ್ಟು. ಸೊ ಅದನ್ನ ಜನಗಳಿಗೆ ತೋರಿಸ್ಬೇಕು, ಅವ್ರು ಯಾವ ಕಥೆನ ಇಷ್ಟಪಟ್ಟರು ಜನಗಳಿಗೆ ತೋರಿಸ್ಬೇಕು ಅನ್ನೋ ಆಸೆನೂ ನನಗೂ ಇದೆ. ಸೊ ಫ್ಯೂಚರ್ಲಂತೂ ಮಾಡ್ತೀನಿ, ಮಾಡ್ಬೇಕಾದ್ರೆ 100% ಪುನೀತ್ ಸರ್ಗೆ ಮಾಡಿರೋ ಕಥೆ ಇದು ಅಂತ ಹೇಳ್ಬಿಟ್ಟೆ ಅದು ಸಿನಿಮಾ ಮಾಡ್ತೀನಿ. ಎಸ್, ಅದು ಅಶ್ವಿನಿ ಮೇಡಮ್ ಜೊತೆ ಏನೋ ಡಿಸ್ಕಸ್ ಮಾಡಿದ್ದೀರಾ? ಇಲ್ಲ PRK ಏನೋ ಮಾಡುವಂತ ಪ್ಲಾನ್? ಇಲ್ಲ ಅದೇನು ಮಾಡಿಲ್ಲ. ಬಟ್ ನಾವೊಂದು ರಾಯಲ್ ಟೈಟಲ್ನ ಲಾಂಚ್ ಮಾಡಿದ್ದು ಅಶ್ವಿನಿ ಮೇಡಮ್ಮು. ಸೊ ಅವರು ಲಾಂಚ್ ಅಂದರೆ ಅಶ್ವಿನಿ ಮೇಡಮ್ ಮತ್ತು ವಿಜಯ್ ಕಿರ್ಗೊಂದೂರ್ ಸರ್. ಸೊ ಆ ಟೈಮಲ್ಲಿ ಅಶ್ವಿನಿ ಮೇಡಮ್ ಮನೆಯಲ್ಲೇ ಅದನ್ನ ಲಾಂಚ್ ಮಾಡಿದ್ದು. ಅವಾಗ ಅದೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಕೂತ್ಕೊಂಡು ಟಿಫನ್ ಮಾಡ್ತಾ ಕಾಫಿ ಕುಡಿಬೇಕಾದ್ರೆ ಅಶ್ವಿನಿ ಮೇಡಮ್ ಹೇಳಿದ್ರು, ದಿನಕ್ಕೆ ನಮ್ಮ PRK ಒಂದು ಸಿನಿಮಾ ಯಾಕೆ ಮಾಡಬಾರ್ದು ನೀವು ಅಂತ. ಮ್ಯಾಮ್ 100% ಮಾಡೋಣ ಮ್ಯಾಮ್, ನೀವು ಯಾವಾಗ ಹೇಳ್ತೀರಾ ಬರ್ತೀನಿ. ಸೊ ನೀವು ರಾಯಲ್ ಸಿನಿಮಾದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಳ್ಳಿ, ಅದಾದಮೇಲೆ ವಿಲ್ ಮೀಟ್ ಆ್ಯಂಡ್ ವಿಲ್ ಡಿಸ್ಕಸ್ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಮುಗಿದ್ಮೇಲೆ ಒಂದ್ಸತಿ ಅವ್ರು ಮೀಟ್ ಮಾಡಿ ಆಮೇಲೆ ಕಾಲ್ ತಗೋಬೇಕು. ಆ ಕತೆ ಬಗ್ಗೆ ಏನೋ ಡಿಸ್ಕಸ್ ಮಾಡಿದ್ದುಂಟಾ? ಇಲ್ಲ. ಬಟ್ ಅಶ್ವಿನಿ ಮೇಡಮ್ ಹೇಳಿದ್ರು ಆಗ, ಇಲ್ಲ ದಿನಕರ್ ಅಪ್ಪು ಅವ್ರು ತುಂಬಾ ಇಷ್ಟಪಟ್ಟಿದ್ರು ನಿಮ್ ಕತೆನ, ತುಂಬಾ ಚೆನ್ನಾಗಿ ಬರ್ಕೊಂಡಿದ್ರಿ ಅಂತ ಹೇಳ್ತಾ ಇದ್ರು ಅಂತ. ಸೊ ಅದೊಂದು ಹೇಳಿದ್ರು ಮ್ಯಾಮ್. ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು PRK ಇಂದ ನಿಮ್ಮ ನಿರ್ದೇಶನ ಸಿನಿಮಾದಲ್ಲಿ. ಸರ್ ಫ್ಯೂಚರ್ ಅಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಸರ್, ಏನ್ ಬೇಕಾದ್ರೆ ಆಗ್ಬೋದು. ಬಟ್ ಏನಾಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಬಟ್ ಏನಾರು ಹಾಗೆ ಆಗುತ್ತೆ. ಎಸ್ ಸರ್, ಆದಷ್ಟು ಬೇಗ ಮಾಡಿ ಸರ್, ಖಂಡಿತ ಇರ್ತೀವಿ ಸಿನಿಮಾಗೋಸ್ಕರ. ಖಂಡಿತ ಸರ್, ಖಂಡಿತ. ಎಸ್ ಮೇಡಮ್, ಸಾಂಗ್ಸ್ ಬಗ್ಗೆ ಮಾತಾಡಿದ್ರೆ ಆಲ್ರೆಡಿ 4 ಸಾಂಗ್ಸ್ ಬಿಡುಗಡೆ ಆಗಿದೆ ಮೇಡಮ್. ಸೊ ಅದ್ಭುತವಾದ ರೆಸ್ಪಾನ್ಸ್ ಪಡೆದಿದೆ ಯೂಟ್ಯೂಬ್ ಅಲ್ಲಿ. ಸೊ ವ್ಯೂಸ್ ಪಡೆದಿದೆ. ನಿಮ್ಗೆ ಆ 4 ಸಾಂಗ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ಕೇಳ್ತಿರ್ತೀನಿ ಅನ್ನೋದಾದ್ರೆ ಯಾವ ಸಾಂಗ್ ಜಾಸ್ತಿ ಕೇಳ್ತಿರ್ತೀರಿ ಅಂತ ನೀವು? See, I'll be very selfish. ಅಮ್ಮ ಮಗನ್ ಸೆಂಟಿಮೆಂಟ್ ಇರೋ ಸಾಂಗ್ ಅದನ್ನ ಸೊ ಸಾರಿ ದಟ್ ಐಮ್ ಬಿಂಗ್ ಸೆಲ್ಫಿಶ್. ಬಟ್ ನನಗೆ ಲೈಲಾ ಹಾಡು ತುಂಬಾ ಇಷ್ಟ. ಅಂಡ್ ಸರ್ ಆಕ್ಚುಲಿ ಮ್ಯೂಸಿಕ್ ಬಗ್ಗೆ ಅವ್ರು ಮಾತಾಡಬೇಕು. ಹಿ ಹ್ಯಾಸ್ ಲಾಟ್ ಆಫ್ ಇನ್ಪುಟ್ಸ್ ಟು ಗಿವ್ ಆನ್ ಮ್ಯೂಸಿಕ್. ಇಲ್ಲ ಅದು ಆಕ್ಚುಲಿ ನಾವು ಎಲ್ಲ ಸಾಂಗ್ಸ್ ಮಾಡ್ಕೊಂಡಾಗ್ಲೇನೆ ಎಲ್ಲ ತರ ಜಾನರ್ಗು ಅಂದ್ರೆ ಕಥೆನೂ ಅಷ್ಟೇ
ಬರೀ ಯೂತ್ಸ್ದು ಇಲ್ಲ ಫ್ಯಾಮಿಲಿ ಅವ್ರಿಗೆ ಮಾತ್ರ ಕತೆ ಅಲ್ಲ, ಎಲ್ಲರಿಗೂ ಆಗೋ ಥರ ಕಮರ್ಷಿಯಲ್ ಸಿನಿಮಾ ಅಂದರೆ ಎಲ್ಲ ಕ್ಯಾಟಗರಿ ಆಫ್ ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅಂತಲೇ ಕತೆ ಮಾಡ್ಕೊಂಡಿದ್ದು. ಅದರಲ್ಲಿ ಈವನ್ ಸಾಂಗ್ಸು ಅಷ್ಟೇ ಅದೇ ಥರ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದೆ, 2 ಡುಯೆಟ್ ಇದೆ, ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ, ಒಂದು ಮಾಸ್ ಸಾಂಗ್ ಇದೆ, ಎಲ್ಲ ಇದೆ. ಸೊ ಅದರಲ್ಲಿ ನನ್ನ ಪರ್ಸ್ನಲ್ ಅಂದರೆ ಎಲ್ಲ ಸಾಂಗು ಇಷ್ಟ, ಬಟ್ ಅದರಲ್ಲಿ ಒಂದು ಪಾಯಿಂಟ್ ಜಾಸ್ತಿ ಇಷ್ಟ ಅಂದರೆ ಮ್ಯಾಮ್ ಹೇಳ್ದಂಗೆ, ಯಾಕಂದರೆ ಎಲ್ಲರಿಗೂ ಅಷ್ಟೇ ಮಕ್ಕಳಿಗೆ ಒಂದು ತಾಯಿ ಮೇಲೆ ಒಂದು ಎಮೋಷನ್ ಕನೆಕ್ಷನ್ ಇದ್ದೇ ಇರುತ್ತೆ. ಈಗ ನಂದು ಫಸ್ಟ್ ಲವ್ ನಮ್ಮ ಅಮ್ಮನೇ ಯಾವತ್ತಿದ್ರು, ಆ್ಯಂಡ್ ಎಲ್ಲರಿಗೂ ನಂದು ಅಂತಲ್ಲ ಎಲ್ಲ ಮಕ್ಳಿಗೂ ಅವ್ರ ಫಸ್ಟ್ ಲವ್ ಅಮ್ಮ ಇಲ್ಲಾಂದ್ರೆ ಅಪ್ಪನೇ. ಸೊ ಆ ರೀತಿಲಿ ಇದ್ದಾಗ ಆ ಸಾಂಗ್ ಕೇಳಿದಾಗ ನಾನು ಆ ಸಿಚುವೇಶನ್ ಹೇಳಿದಾಗ ಚರಣ್ ಅವರು ಒಂದು ಟ್ಯೂನ್ನಲ್ಲಿ ಅದ್ಭುತವಾಗಿ ಆ ಟ್ಯೂನ್ ರೆಡಿ ಮಾಡಿದ್ರು. ಮಾಡಿದ ತಕ್ಷಣ ನನಗೂ ಅಷ್ಟೇ ಇನ್ನೂ ಲಿರಿಕ್ಸ್ ಏನೂ ಬಿದ್ದಿಲ್ಲ, ಬರೀ ಟ್ಯೂನ್ ಕೇಳಿದಾಗಲೇ ಒಂಥರ ಎದೆಲ್ಲ ಒಂಥರ ಭಾರ ಆದಂಗೆ, ಕಣ್ಣಲ್ಲಿ ಒಂದು ಸಣ್ಣದಾಗೆ ಒದ್ದೆ ಆದಂಗೆ ಆ ಥರ ಫೀಲ್ ಆಯಿತು. ಸೊ ನಾನು ಯೂಶಲಿ ಬಿಲೀವ್ ಮಾಡೋದು ಇನ್ಸ್ಟಿಂಕ್ಟ್ ಮೇಲೆ. ಹಿಂಗೆ ಅಂದಾಗ ಏನು ಅನ್ಸುತ್ತೆ ಜನಕ್ಕೂ ಹಂಗೆ ಅನ್ಸೋ ಥರ ಸಿನಿಮಾ ಮಾಡಬೇಕು ಆ ಪಾಯಿಂಟ್ಗಳು ಅಂತ. ಸೊ ನನಗೆ ಅದು ಹಂಗೆ ಅನಿಸ್ತು, ಸೊ ಜನಗಳಿಗೂ ಅದು ಹಂಗೆ ಅನಿಸುತ್ತೆ ಅಂತಲೇ ಮಾಡಿದ್ದು. ಆ್ಯಂಡ್ ಯಾವಾಗ ನಾವು ರಿಲೀಸ್ ಮಾಡಿದಾಗ ಅದ್ರದ್ದು ರೆಸ್ಪಾನ್ಸ್ ನೋಡಿ ಕರೆಕ್ಟಾಗಿ ಫೀಲ್ ಆಗಿದ್ದು ನನಗೆ, ಅದನ್ನ ಈಗ ಆಡಿಯನ್ಸು ಫೀಲ್ ಮಾಡ್ತಾರೆ ಅಂತ. ಆ್ಯಂಡ್ ಈವನ್ ಟಾಂಗು ನನ್ನ ಫೇವ್ರೇಟ್, ನನ್ನ ಮಗಳದು ಫೇವ್ರೇಟೆಸ್ಟ್. ಯಾವಾಗಲೂ ಕಾರಲ್ಲಿ ಕೂತಿದ್ದು ಪಾಪ ಟಾಂಗ್ ಹಾಕು ಪಾಪ ಅಂತೇಳಿ ಅವಳು. ಸೊ ಫಸ್ಟ್ ಟಾಂಗಿಂದ ಶುರುವಾಗಿ ಬೇರೆ ಸಾಂಗ್ಸ್ಗಳು, ಆಮೇಲೆ ಅಂದರೆ ಬೇರೆ ಸಿನಿಮಾ ಸಾಂಗ್ಗಳು ಆಮೇಲಿಂದ ಬರುತ್ತೆ. ಸೊ ಯೂತ್ಗೆ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದಂದರೆ ಒಂದು 15 ವರ್ಷ 16 ವರ್ಷದ ಮಕ್ಕಳಿಗೆ ಆ ಎಮೋಷನ್ಸ್ ಗೊತ್ತಾಗಲ್ಲ. ಅವ್ರಿಗೆ ಏನಂದ್ರೆ ಮಜಾ ಕೊಡೋದು, ಡ್ಯಾನ್ಸಿಂಗ್ ನಂಬರ್ ಅದನ್ನ ಇಷ್ಟಪಡ್ತಾರೆ. ಸ್ವಲ್ಪ ಲೈಫ್ನ ಒಂಚೂರು ಜರ್ನಿ ಮಾಡಿರೋರು, ಅರ್ಥ ಮಾಡ್ಕೊಂಡಿರೋರಿಗೆ ಎಮೋಷನಲ್ ಸಾಂಗ್ ಇಷ್ಟ ಆಗುತ್ತೆ. ಸೊ ಆ ರೀತಿಲಿ ಎಲ್ಲ ಕ್ಯಾಟಗರಿಯವ್ರಿಗೂ ನಮ್ದು ಎಲ್ಲ ಸಾಂಗು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಕೂತಿದೆ ಅಲ್ಲಿ. ಎಸ್ ಸರ್, ಇತ್ತೀಚೆಗೆ ನೀವು ಕನ್ನಡ ಸಿನಿಮಾನ ಯಾವ್ದು ನೋಡಿದ್ರಿ ಥಿಯೇಟ್ರಲ್ಲಿ ಅಂತ? ಯು ಐ ನೋಡಿದೆ. ಆ್ಯಕ್ಚುಲಿ ಇದನ್ನು ಮ್ಯಾಕ್ಸು ನೋಡಬೇಕು, ಟೈಮ್ ಆಗಿಲ್ಲ ಈ ಪ್ರಮೋಷನ್ಸು ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ. ಯು ಐ ನಂಗೆ ಇಷ್ಟ ಇದೆ. ನಾವೆಲ್ಲ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೀನಿಯರ್ ಡೈರೆಕ್ಟರ್ಗಳ ವರ್ಕ್ ನೋಡಿ, ಪುಟ್ಟಣ್ಣ ಕಣಗಾಲ್ ವರ್ಕು, ನಮ್ಮ ಉಪೇಂದ್ರ ಸರ್ ವರ್ಕ್ ಎಲ್ಲ ನೋಡಿ. ಆ್ಯಂಡ್ ಒಂದಿದೆ, ಉಪೇಂದ್ರ ಸರ್ ಕತೆನ ಬೇರೆ ಆ್ಯಂಗಲಿಂದ ಜನಗಳಿಗೆ ಹೇಳ್ತಾರೆ ಅಂತ. ಅಂದರೆ ಒಬ್ಬೊಬ್ರದ್ದು ಸ್ಟೈಲ್ ಅವ್ರವ್ರ ನೇಚರಲ್ಲಿ ಇರುತ್ತೆ. ಈಗ ರಾಯಲ್ ಆಗಲಿ, ನವಗ್ರಹ ಆಗಲಿ, ಸಾರಥಿಲೆಲ್ಲ ನೋಡಿದ್ರೆ ನಂದೊಂದು ಟಚ್ ಇದ್ದೇ ಇರುತ್ತೆ. ನಂದು ಎಮೋಷನ್ಸ್, ನಂದು ಫೀಲು ಅದೊಂದು ಟಚ್ ಇದ್ದೇ ಇರುತ್ತೆ. ಆ ರೀತಿಲಿ ಉಪೇಂದ್ರ ಸರ್ ಆಫ್ ಟಚ್, ಅವ್ರ ವೇ ಆಫ್ ಟೆಲಿಂಗ್ ಸ್ಟೋರೀಸ್ ಎಲ್ಲಾನು ನನ್ಗೆ ತುಂಬ ಎಕ್ಸೈಟ್ ಆಗುತ್ತೆ. ಅವರು ಬೇರೆ ಆ್ಯಂಗಲಿಂದನೇ ತೋರಿಸ್ತಾರೆ. ಸೊ ನನ್ಗೆ ಇಷ್ಟ ಆಯಿತು ಯು ಐ. ಸರ್, ನಾವು ಉಪೇಂದ್ರ ಈ ಕೆಲವೊಂದು ಸಿನಿಮಾಗಳೆಲ್ಲ ನೋಡಿದ್ರೆ ಅದೇ ಬೇರೆ ತರ ಉಪೇಂದ್ರ ನೋಡಿದ್ವಿ. ಸೊ ಈ ಯು ಐ ನೋಡ್ಬೇಕಾದ್ರೆ ಬೇರೆ ತರ ಇದೆ. ಸೊ ನಿಮ್ಗೆ ಏನಾದ್ರು ಚೇಂಜಸ್ ಏನಾದ್ರು ಕಾಣಿಸ್ತಾ ಅಂತ? ಆಬ್ವಿಯಸ್ಲಿ ಸರ್, ಇವಾಗ ಹೆಂಗೆ ಅಂದ್ರೆ, ಈಗ ನಾನು ಜೊತೆಲಿ ತರ ನೀವು ರಾಯಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಾಗಲ್ಲ. ನಮ್ಮ ಜರ್ನಿ, ನಾವು ಮಾಡೋ ಸಿನಿಮಾಗಳಲ್ಲಿ ಒಂದೊಂದು ಮೆಚುರಿಟಿ ಬಂದೇ ಬರುತ್ತೆ. ನಾನು ಜೊತೆಲಿ ಮಾಡಿದಾಗ 28 ವರ್ಷದ ಯುವಕ, ಈಗ 46 ವರ್ಷದ ಇದು ಈಗ ರಾಯಲ್ ಮಾಡಕ್ಕೆ ಆ ಮೆಚುರಿಟಿ ಕಾಣಿಸುತ್ತೆ ನಮ್ಮ ವರ್ಕಲ್ಲಿ. ನಮ್ಮ ಬಿಹೇವಿಯರು, ನಮ್ಮ ಫೈರು ಎಲ್ಲ ನಾವು ಆ ಟೈಮಲ್ಲಿ ಏನೇನು ಮಾಡ್ತೀವಿ ಅದು ರಿಫ್ಲೆಕ್ಟ್ ಆಗೇ ಆಗುತ್ತೆ ನಮ್ಮ ವರ್ಕಲ್ಲಿ.